ನಮಸ್ಕಾರ ವಿದ್ಯಾರ್ಥಿಗಳೇ. KCET ರಿಸಲ್ಟ್ಸ್ ಆ್ಯಸ್ ಪರ್ ದ ಅವರ ನೋಟಿಫಿಕೇಷನ್ ಪ್ರಕಾರ ಇವತ್ತು ಅನೌನ್ಸ್ಮೆಂಟ್ ಆಗಬೇಕಿತ್ತು. ಆದರೆ KE ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಅಪ್ಡೇಟನ್ನು ಮಾಡಲಾಗಿದೆ KEದವರು. ಸೊ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು KE ಕರ್ನಾಟಕದವರು ರಿಸಲ್ಟ್ಸ್ ಆಫ್ ದಿ KCET 24 ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್. ಅಂದರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಆದ ನಂತರವೇ ನಿಮಗೆ KCET ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುತ್ತೇವೆ. ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ಸ್ ಜೊತೆಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ನು ಕೂಡ ಅವಾಗಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇನ್ನೂ ವೇಟ್ ಮಾಡಬೇಕಾಗುತ್ತೆ. ಹಂಗಾರೆ ಸೊ ಈ ಮಂತಲ್ಲಿ ಅಂತೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಡೌಟು PUCದು. ಸೊ PUCದು ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ KCET ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ KE ಅಫಿಷಿಯಲಿ ನೋಟಿಫೈಡ್ ದ ಡೇಟ್ ವಿಚ್ ಆನ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆರ್ ಪ್ರೇಯರ್ ಟು ದಿ ಅನೌನ್ಸ್ಮೆಂಟ್ ಆಫ್ ಡೇಟ್. ಸೊ ಅದಕ್ಕೂ ನಾವು KE ಅಫಿಷಿಯಲ್ ಕೂಡ ಏನು ಮಾಡ್ತೀವಿ ಅಂದರೆ ಇದರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಸೊ ಇನ್ ಕೇಸ್ ಆಫ್ ಇದಕ್ಕಿಂತ ಮೊದಲು ಏನಾದರೂ ಇನ್ಫಾರ್ಮೇಷನ್ಸ್ ನಮಗೆ ಅಂದರೆ ಅಪ್ಡೇಟ್ ಮಾಡಬೇಕು ಅಂತ ಅನಿಸಿದರೆ ಸೊ KE ವೆಬ್ಸೈಟಲ್ಲಿ ನಾವು ಮಾಡ್ತೀವಿ. ಆದರೆ ಸದ್ಯಕ್ಕೆ ಸೆಕೆಂಡ್ PUC ಸೆಕೆಂಡ್ ಒಂದು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಾವು KCET ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಈ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ KEದವರು.